ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು? ಇವತ್ತು ಸೆನ್ಸೆಕ್ಸಿನ ಎಕ್ಸ್ಪೈರಿ ಕೂಡ ಆಗಿತ್ತು, ಆದರೆ ಇವತ್ತು ಮಾರ್ಕೆಟಿಗೆ ಒಂದು ನಿಮಿಷನೂ ಕೂಡ ಸಮಯ ಕೊಡೋಕ್ಕೆ ಆಗಿಲ್ಲ. ಸೊ ಎಲ್ಲದನ್ನು ಮಾತಾಡ್ತಾ ಹೋಗೋಣ, ಯಾವ ರೀತಿಯಾಗಿತ್ತು, ಏನು ಕತೆ ಅಂತ. ಫೆಡ್ ಇಂಟ್ರೆಸ್ಟ್ ರೇಟಿಂದು ನಿನ್ನೆ ತುಂಬ ಕುತೂಹಲ ಇತ್ತು. ಮಾರ್ಕೆಟ್ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಬಂತು. 25 ಬೇಸಿಸ್ ಪಾಯಿಂಟ್ನ ಕಟ್ ಮಾಡಿದ್ರು. ಸೊ 4.5% ಇದ್ದಿದ್ದನ್ನು 4.25%ಗೆ ಕಮ್ಮಿ ಮಾಡಿದ್ರಲ್ವ. ಈಗ ರೇಂಜು 4 to 4.25% ಆಗಿದೆ. ಸೊ ಇದರಿಂದ ಮಾರ್ಕೆಟು ನಮ್ಮದು ಅವ್ರು ಚೆನ್ನಾಗಾಯಿತು ಅಂತ ನಮ್ಮದು ಕೂಡ ಚೆನ್ನಾಗಾಯಿತು. ಇವತ್ತು ಫಾರ್ಮಾ ಸೆಕ್ಟ್ರು ಐ ಥಿಂಕ್ ಟಾಪ್ ಗೇನರ್ ಅಂದರೆ ಫಾರ್ಮಾ ಸೆಕ್ಟ್ರ್ ಇವತ್ತು 1.5% ಅಪ್ಕೊಂಡು ಬರೀತು. IT ಕೂಡ ಅಪ್ರಿಷಿಯೇಟ್ ಆಯಿತು. ಆದರೆ ಇವತ್ತು PSU ಸ್ಟಾಕಲ್ಲಿ ಮತ್ತು ಮೀಡಿಯಾ ಸ್ಟಾಕಲ್ಲಿ ಆ್ಯಸ್ ಯೂಶುವಲ್ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಸೊ ನಿಫ್ಟಿ 50 ಓವರಾಲ್ ನೋಡೋದಾದರೆ 35 ಕಂಪನಿಗಳು ಪಾಸಿಟಿವಲ್ಲಿತ್ತು, 15 ಕಂಪನಿಗಳು ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ಓವರಾಲ್ ಚೇಂಜ್ ಅಂತ ನೋಡ್ತಾ ಬರೋದಾದರೆ ನಿಫ್ಟಿ 50ನಲ್ಲಿ ಕೋಲ್ ಇಂಡಿಯಾ ಅಂತ ಕಾಣಿಸುತ್ತೆ. ಸೊ ಕೋಲ್ ಇಂಡಿಯಾದಲ್ಲಿ 1.65% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಗೇನರು ಝೊಮ್ಯಾಟೊ 2.92% ಎಟರ್ನಲ್, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ನಿಫ್ಟಿ ಬ್ಯಾಂಕ್ ನೋಡ್ತಾ ಬರೋದಾದರೆ ಬಹುಶಃ ಇವತ್ತು ನೆಗೆಟಿವಲ್ಲಿ ಇರುತ್ತೆ, ಜಾಸ್ತಿ ಇರುತ್ತಾ ಇಲ್ಲ, PSUಗಳು ಮಾತ್ರ. ಸೊ ಬೇರೆ ಹೈಯರ್ ಬ್ಯಾಂಕ್ಗಳು ಅಂತ ಇಶ್ಯೂ ಆಗಿಲ್ಲ, ಬಟ್ PSU ಬ್ಯಾಂಕ್ಗಳಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. PSU ಬ್ಯಾಂಕಿಂದ ಸಪ್ರೇಟ್ ಇಂಡೆಕ್ಸ್ ಇರಬೇಕು, ಇಲ್ಲಿ ಲಿಸ್ಟ್ ಆಗಿಲ್ಲ ಅಂತ ಅನ್ಸುತ್ತೆ, ನೋಡೋಣಂತೆ. ಸೊ ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ 31 ಸ್ಟಾಕ್ಗಳು ಇಲ್ಲೂ ಕೂಡ ಪಾಸಿಟಿವ್ ಆಗೇ ಇತ್ತು. ಸೊ ಓವರಾಲ್ ಇವತ್ತಿನ ಟಾಪ್ ಗೇನರ್ ಅಂದರೆ, ಟಾಪ್ ಲೂಸರ್ ಅಂದರೆ ಬಜಾಜ್ ಹೋಲ್ಡಿಂಗ್ಸು, ಟಾಪ್ ಗೇನರ್ ಅಂದರೆ ಹ್ಯುಂಡೈಯಲ್ಲಿ ಏನಕ್ಕೆ ನ್ಯೂಸ್ ಬಂದಿದೆ ಅಂತಂದರೆ ನೋಡಿ, 33,000 ಏನೋ 31,000 ಅನಿಸುತ್ತೆ, 31,000 ಎಂಪ್ಲಾಯಿಗಳಿಗೆ ಅಂದರೆ 31,000 ರೂಪಾಯಿ ಜಾಸ್ತಿ ಮಾಡ್ತೀವಿ ಸಂಬಳ ಅಂತ ಹೇಳಿದ್ದಾರೆ. 31,000 ವರ್ಷಕ್ಕೆ ಅಲ್ಲ, 31,000 ತಿಂಗಳಿಗೆ. ಆದರೆ ಒಟ್ಟಿಗೆ ಆಗೋದಿಲ್ಲ. ಇನ್ನು ಮುಂದಿನ 3 ವರ್ಷದಲ್ಲಿ ಹಂತವಾಗಿ 55%, 25% ಈ ರೀತಿ ಒಂದು ರೆವಲ್ಯೂಷನರಿಯಾಗಿ ಆಟೋ ಇಂಡಸ್ಟ್ರಿನಲ್ಲಿ ಹೈಕನ್ನು ಅನೌನ್ಸ್ ಮಾಡಿದ್ದಾರೆ ಹ್ಯುಂಡೈ ಎಂಪ್ಲಾಯೀಸ್ಗಳಿಗೆ. ಸೊ 31,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಮುಂದಿನ 3 ವರ್ಷ ಮುಗಿಯೋದ್ರೊಳಗಡೆ ಅಂತ. ಸೊ ಹ್ಯುಂಡೈಯಲ್ಲಿ ಅದು ಪಾಸಿಟಿವಿಟಿ ತಂದಿದೆ. ಅಫ್ಕೋರ್ಸ್ ಕಂಪನಿಗೆ ಕಾಸ್ಟ್ ಜಾಸ್ತಿ, ಬಟ್ ಅಷ್ಟೊಂದು ಕಾಸ್ಟ್ ಹೇಳ್ತಾ ಇದ್ದಾರೆ ಅಂದರೆ ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೂ ಕೂಡ ಅವರಿಗೆ ನಂಬಿಕೆ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಎಂಪ್ಲಾಯ್ಮೆಂಟ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟು ಕೆಲಸ ಬರೋದಿದೆ ಅಂದರೆ ಏನೋ ಒಂದು R&D ಮಾಡ್ತಾ ಇದ್ದಾರೆ, ಏನು ಕತೆ ಅಂತ. ಯಾಕೆಂದರೆ ಈ ಕಿಯಾ ಅಂತ ಒಂದು ಏನು ಸಿಸ್ಟರ್ ಕಂಪ್ನಿ ಬಂದಿದೆ, ಹೊಸ ಥರದ ಕಾರ್ಗಳನ್ನೆಲ್ಲ ಕಿಯಾದಿಂದ ಕೊಡ್ತಾ ಇದ್ರು. ಹ್ಯುಂಡೈ ಇನ್ನೇನಿಲ್ಲ, ಇಷ್ಟೇ ಇದು ಹಳೆ ಕಾರ್ಗಳನ್ನು ಮಾತ್ರ ಇಟ್ಕೊತಾರೆ ಅಂತ ಇತ್ತು. ಆದರೆ ಆ ರೀತಿ ಇಲ್ಲ. ಸುಮಾರು ಕ್ರೆಟಾ ಇದೆಲ್ಲ ಟಾಪ್ ಗೇನರ್, ಟಾಪ್ ಸೆಲ್ಲರ್ ಕಾರ್ ಆಗಿ ಸುಮಾರು ದಿನದಿಂದ ಕಾರ್ಯನಿರ್ವಹಿಸ್ತಾ ಇದೆ ಅಲ್ವಾ. ಸೊ ಓವರಾಲ್ ನೋಡ್ಕೊಂಬರೋಣ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ. ನಿಫ್ಟಿನಲ್ಲಿ ಸುಮಾರು ಜನಕ್ಕೆ ಇದು ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್, ಒಂದು ನೆಗೆಟಿವಿಟಿ ಅಂತ ಹೇಳ್ತಾರೆ. ಇದನ್ನ ನಾವು ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲೂ ಕೂಡ ಮಾತಾಡಿದ್ದೀವಿ. ಇದು ನೆಗೆಟಿವಿಟಿ ಪ್ಯಾಟರ್ನ್ ಅಂದರೆ ಹೌದು, ಆ ರೀತಿ ಓದಲಾಗುತ್ತೆ. ಟೆಕ್ನಿಕಲ್ ದೃಷ್ಟಿಯಿಂದ ನೋಡೋದಾದರೆ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಬಂದಿದೆ ಅಂತ, ಟಾಪಲ್ಲಿ ಬಂದು ಈ ರೀತಿಯಾಗಿ ಒಂದು ನೇತಾಗಿರೋ ಥರ ಅಂತ ಹೇಳ್ತಾರೆ ಅದನ್ನು ಪ್ಯಾಟರ್ನ. ಆ ರೀತಿ ಇದ್ದರೆ, ಆದರೆ ಅದನ್ನ ನಾವು ಅಷ್ಟು ನೆಗೆಟಿವ್ ಆಗಿ ನೋಡೋದು ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಿಮಗೆ ಇಲ್ಲಿ ಶೂಟಿಂಗ್ ಸ್ಟಾರು ಮತ್ತೊಂದು ಬಂದಿತ್ತು ಅಂತಂದರೆ, ಅಂದರೆ ಇದ್ರ ಉಲ್ಟಾ ಈ ರೀತಿ ಬಂದಿತ್ತು ಅಂದರೆ ಆಗ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿವಿ. ಯಾಕೆಂದರೆ ಟಾಪ್ ತನಕ ಹೋಗಿ ಅಲ್ಲಿಂದ ಒಂದು ಸೆಲ್ಲಿಂಗ್ ಬಂದಿದೆ, ಕೊನೆ ಟೈಮಲ್ಲಿ ಕ್ಲೋಸಿಂಗ್ ಆಗಿದೆ ಅಂತ. ಬಟ್ ಹ್ಯಾಂಗಿಂಗ್ ಮ್ಯಾನ್ ಕೂಡ ನೆಗೆಟಿವ್ ಪ್ಯಾಟರ್ನ್ ಅಂತಲೇ ಹೇಳೋದು, ಆದರೆ ಈಗಲೇ ನೆಗೆಟಿವ್ ಅಂತ ಅನ್ಕೊಳ್ಳೋಂಥ ಯಾವುದೇ ರೀತಿಯಂಥ ಸಂದರ್ಭ ಬಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಇವತ್ತು ನೋಡಿ, ಒಂದು ಸೂಪರ್ ಆಗಿರುವಂಥ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಾವೇನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ, ಹುಷಾರಾಗಿರಿ, ಮಾರ್ಕೆಟ್ ರ್ಯಾಲಿ ಆಗಿರಿ, ಇದೇ ಮಾತಾಡ್ತಾ ಇದ್ದೀವಿ. ನಿನ್ನೆ ಕೂಡ ಗ್ಯಾಪ್ ಅಪ್ ಓಪನಿಂಗ್ ಆಗಿತ್ತು, ಆದರೆ ಇಡೀ ದಿನ ಒಂದೇ ರೇಂಜಿನ ಮೇಂಟೈನ್ ಮಾಡಿತ್ತು. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಯಾವ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾತಾಡ್ಕೊಂಡಿದ್ದು ಅದು ಬಂದಿದೆ. ಈ ರೀತಿ ಪ್ಯಾಟರ್ನ್ ಆದಾಗ ಸುಮಾರು ಸಲ ನಾವು ಮಾತಾಡಿದ್ದೀವಿ. ಏನಾಗುತ್ತೆ ಹೇಳಿ, ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಒಂದು ದಿನ ಹೊಸ ಹೈನ ಮಾಡ್ತಾ ಇದೆ ಮಾರ್ಕೆಟು. ಅಂಥ ಟೈಮಲ್ಲಿ ಏನಾಗುತ್ತೆ, ಹಿಂದಿನ ದಿನದ ಕ್ಲೋಸಿಂಗು, ಹಿಂದಿನ ದಿನದ ರೇಂಜು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಎಲ್ಲಿ ಬಂತು, ಅದೇ ರೇಂಜಿಗೆ ಬಂತು, ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು. ಅಂದರೆ ಅರ್ಥ ಏನು, ಈಗ ಫಸ್ಟ್ ಸಪೋರ್ಟ್ ಅಂದರೆ ನಮ್ಗೆ ಇರುವಂಥದ್ದು ಇಲ್ಲೇನೆ. ಇವತ್ತು ಇಲ್ಲಿ ಒಂದು ಟೆಸ್ಟ್ ಮಾಡ್ಬಿಟ್ಟು ಹೋಗಿದೆಯಲ್ಲ, ಈ ಜಾಗದಲ್ಲೇ ಒಂದು ಸಪೋರ್ಟ್ ಇರೋದು. ಅಂದರೆ ಸರಿ ಸುಮಾರು 25,300, 350 ಈ ಝೋನ್ ಇದೆಯಲ್ಲ, ಇದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆಗ ನೆಕ್ಸ್ಟ್ ಕ್ಲೋಸಿಂಗ್ ಪ್ರೈಸ್ ಏನಿದೆ ಅದು 100-day ಮೂವಿಂಗ್ ಆ್ಯಾವರೇಜು ಕೂಡ ಸರಿ ಸುಮಾರು 25,250 ಆ ಝೋನ್ ಬರ್ತಾ ಹೋಗುತ್ತೆ. ಇದು ಇಮಿಡಿಯೇಟ್ ಆಗಿರುವಂಥ ಸಪೋರ್ಟು. ಇದನ್ನು ಬಿಟ್ಟು ಕೆಳಗಡೆ ಬರೋ ತನಕ ನೆಗೆಟಿವ್ ಅಂತ ನೋಡ್ಕೊಳೋದು ಬೇಕಾಗಿಲ್ಲ. ಸೊ ಮಾರ್ಕೆಟ್ ಎಲ್ಲಿ ಬೇಕಾದರೂ ಒಂದು ಬೈ ಆನ್ ಟಿಪ್ ಥರನೇ ಆಪರ್ಚುನಿಟಿ ಹುಡುಕ್ತಾ ಇರುತ್ತೆ. ಬಿಕಾಸ್ ಅಷ್ಟು ಪಾಸಿಟಿವಿಟಿ ಸೆಂಟಿಮೆಂಟ್ ಇದ್ದಾಗ ಯಾರು ಕೂಡ ಇಮಿಡಿಯೇಟಾಗಿ ಸೆಲ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ 100-day ಮೂವಿಂಗ್ ಆ್ಯಾವರೇಜ್ಗಿಂತ ಕೆಳಗಡೆ ಬರೋ ತನಕ, ಅಂದರೆ ಸರಿ ಸುಮಾರು 25,200ಕ್ಕಿಂತ ಕೆಳಗಡೆ ಬರೋ ತನಕ ನಾವು ನೆಗೆಟಿವಿಟಿ ಅಂತ ಯೋಚನೆ ಕೂಡ ಮಾಡಬೇಕಾಗಿಲ್ಲ. ಸೊ ಇಂಡಿಯಾ ವಿಕ್ಸ್ ಕೂಡ ಅದನ್ನೇ ಸಪೋರ್ಟ್ ಮಾಡ್ತಾ ಇರುತ್ತೆ. ಅದಕ್ಕಿಂತ ಮುಂಚೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ಬಂದ್ಬೋಣ. ಬ್ಯಾಂಕ್ ನಿಫ್ಟಿ ಈಗ ಯಾವ ಒಂದು ಟ್ರೆಂಡ್ ಲೈನಿಂದ ಬೀಳ್ತಾ ಬಂದಿತ್ತು ಆ ಟ್ರೆಂಡ್ ಲೈನಿಗೆ ವಾಪಸ್ ಬರುವಂಥ ಕೆಲಸವನ್ನು ಮಾಡ್ತಾ ಇದೆ, ವಾಪಸ್ ಟೆಸ್ಟ್ ಆಗಕ್ಕೆ ಬರ್ತಾ ಇದೆ. ಅಫ್ಕೋರ್ಸ್ ಆ ಟ್ರೆಂಡ್ ಲೈನ್ ಏನಾಗಿರುತ್ತೆ, ಅದು ಒಂದು ರೆಸಿಸ್ಟೆನ್ಸ್ ಪಾಯಿಂಟೇ ಆಗಿರುತ್ತೆ. ಇದರಲ್ಲೂ ಕೂಡ ಒಂದು ಡೋಜಿನಲ್ಲಿ ಎಂಡ್ ಆಗಿದೆ, ಒಂದು ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿಬೋದು. ಅಂದರೆ ಆಲ್ಮೋಸ್ಟ್ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನೇ ನಮ್ಮ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ. ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಕಾಷಿಯಸ್ ಆಗಿದೆ. ಇವೆಂಟ್ ಇತ್ತು, ಫೆಡ್ ಇವೆಂಟ್ ಏನಾಗುತ್ತೆ, ಏನು ಕತೆ ಅಂತಿತ್ತು, ಅದು ಮುಗೀತು. ಸೊ ಎಲ್ಲ ಆಯಿತು, ಇವಾಗ GST ಆಯಿತು, ಎಲ್ಲ ಆಯಿತು ಅಲ್ವಾ. ಸೊ ಈಗ ಒಂದು ಕ್ರೂಷಿಯಲ್ ಪಾಯಿಂಟಿಗೆ ಬಂದಿದೆ. ನೋಡೋಣ ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತಾ, ಪ್ರಾಫಿಟ್ ಬುಕ್ಕಿಂಗ್ ಬಂದು ಮತ್ತೆ ಮೇಲೆ ಹೋಗುತ್ತಾ, ಅಥವಾ ಇಲ್ಲಿಂದ ಒಂದು ಪಾಸ್ ಆಗ್ಬಿಟ್ಟು ಮೇಲ್ಗಡೆ ಹೋಗುತ್ತಾ ಅಂತ. ಫುಲ್ ನೆಗೆಟಿವಿಟಿ ಅನ್ನೋ ಸಿಚುವೇಶನ್ ಈಗಲೂ ಕೂಡ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಏನೇ ಬಂದ್ರೂ ಕೂಡ ಅದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತಲೇ ನಾವು ನೋಡ್ತಾ ಹೋಗಬೇಕು. ಸೊ ಬೈ ಆನ್ ಟಿಪ್ಪೇ ಆಗಿರುತ್ತೆ ಅದನ್ನು ಕೂಡ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಎಲ್ಲ ಬಿಡೋಣ. ನೆಕ್ಸ್ಟು ಇಂಡಿಯಾ ವಿಕ್ಸ್ ನೋಡಿ, ಲೋಯೆಸ್ಟ್ ಪಾಯಿಂಟ್, ಒನ್ ಆಫ್ ದ ಲೋಯೆಸ್ಟ್
ಸೊ ಈ ಥರ ಇದ್ದಾಗ ಒಂದು ಕಾಂಟ್ರೇರಿಯನ್ ಎಕ್ಸ್ಪೆಕ್ಟೇಷನ್ ಕೂಡ ಬರ್ತಾ ಹೋಗುತ್ತೆ ಮಾರ್ಕೆಟ್. ಅಂದರೆ ಎಷ್ಟು ಸಲ ನಮಗೆ ಇತಿಹಾಸದಲ್ಲಿ ಈ 10 ಚಿಲ್ಲರೆಗೆ ಬಂದು ನೀವು ಈ ವಿಕ್ಸ್ ಕ್ಲೋಸ್ ಆಗಿದೆ ನೋಡ್ಕೊಂಬನ್ನಿ, ಡೈಲಿ ಕ್ಯಾಂಡಲ್ ತೋರಿಸ್ತೀನಿ. ವೆರಿ ಬೆರಳೆಣಿಕೆ ಅಂತ ಹೇಳ್ಬೋದು. ಅಂದರೆ ಇಂಟ್ರಾಡೇನಲ್ಲಿ ಹೋಗಿ ಅಲ್ಲಿ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗೋದು ಬೇರೆ ಡೈಲಿ ಕ್ಯಾಂಡಲಲ್ಲಿ, ಬಟ್ ಆ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗೋದು ಬೇರೆ ಅಲ್ವಾ. ಸೊ ಈ ಥರ ಆಗಿರೋದು ವೆರಿ ವೆರಿ ಸ್ಮಾಲ್ ಅಮೌಂಟ್ ಆಫ್ ಟೈಮ್. ಬಟ್ ಯಾವಾಗ ನಾವು ಈ ಥರ ನೋಡಿದ್ರು ಕೂಡ ಅಲ್ಲಿಂದ ಏನಾಗಿದೆ, ಇಂಡಿಯಾ ವಿಕ್ಸು ಮತ್ತೆ ಮೇಲ್ಗಡೆ ಹೋಗಿದೆ. ಅಂದರೆ ಬಂದ ತಕ್ಷಣ ಮೇಲ್ಗಡೆ ಹೋಗುತ್ತೆ ಅಂತಲ್ಲ, ಅಲ್ಲಿ ಸುಮಾರು ದಿನ ಉಳಿದಿರುವಂಥ ಉದಾಹರಣೆಗಳು ಇದೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಆಗಿ ಇಂಡಿಯಾ ವಿಕ್ಸ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಒಂದು ವಿಡಿಯೋ ಮಾಡಿದ್ದೆ ಹಿಂದೆ. ಸೊ ವಿಕ್ಸ್ ಮೇಲೂ ಕೂಡ ಟ್ರೇಡ್ ಮಾಡುವಂಥ ದೇಶಗಳಿದೆ. ನಮ್ಮ ದೇಶದಲ್ಲಿ ವಿಕ್ಸಲ್ಲಿ ಟ್ರೇಡ್ ಮಾಡೋಂಗಿಲ್ಲ. ಅಮೆರಿಕದಲ್ಲೆಲ್ಲ ನೀವು ವಿಕ್ಸ್ ಮೇಲೂ ಕೂಡ ಪೊಸಿಷನ್ನ ತೊಗೊಳ್ತಾ ಹೋಗ್ಬೋದು. ನೋಡಿ, ಈ ಥರ ಒಂದೇ ರೇಂಜಲ್ಲಿ ಸುಮಾರು ದಿನ ಉಳಿದಿರುವಂಥ ಇತಿಹಾಸಗಳಿಲ್ವಾ? ಇದೆ. 3-4 ತಿಂಗಳು ಒಂದೇ ಕಡೆ ಉಳಿದಿರುವಂಥ ಇತಿಹಾಸಗಳಿದೆ. ವಿಕ್ಸು 10ಕ್ಕೆ ಬಂದಿದೆ ಅಂತ ಮಾತ್ರಕ್ಕೆ ಅಲ್ಲಿಂದ ಚೇಂಜ್ ಆಗುತ್ತೆ, ಇಲ್ಲೇನೋ ಆಗುತ್ತೆ ಅಂತ ಅಲ್ಲ. ಆದರೆ ಚಾನ್ಸಸ್ ಆಫ್ ಆ ಮೇಲ್ಗಡೆ ಹೋಗುವಂಥದ್ದು ಕೂಡ ನಾವು ಅಲ್ಲಗಳಿಯೋಕ್ಕಾಗೋದಿಲ್ಲ, ಅಲ್ಲಿಂದ ಒಂದು ವಿಕ್ಸ್ ಬೌನ್ಸ್ ಆಗುತ್ತೆ ಅನ್ನೋದು. ಹಾಗಾಗಿ ಆ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು, ಕಾಶಿಯಸ್ ಆಗಿರಬೇಕು. ಕಮ್ಮಿ ವಿಕ್ಸ್ ಆಗ್ತಿದೆ ಅಂತ ಅಂದಾಗಲೂ ಕೂಡ, ಯಾಕೆಂತಂದರೆ ಇದು ಸೆಕೆಂಡ್ ಟೈಮ್ ಅಟೆಂಪ್ಟ್ ಆಗ್ತಾ ಇರೋದು. ಇಲ್ಲಿ ಅಟೆಂಪ್ಟ್ ಆಗಿತ್ತು, ಅಲ್ಲಿಂದ ಮೇಲ್ಗಡೆ ಹೋಗಿದ್ದಾಗ ಮಾರ್ಕೆಟ್ ಕೂಡ ಸ್ವಲ್ಪ ಕರೆಕ್ಷನ್ ಮೋಡಿಗೆ ಹೋಯಿತು. ಆದರೆ ತುಂಬ ವಿಕ್ಸ್ ಮೇಲ್ಗಡೆ ಹೋಗಿರಲಿಲ್ಲ, ಈಗ ವಾಪಸ್ ಬಂದಿದೆ. ಈಗ ಆಯಿತು, ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮತ್ತೆ ಮೇಲೆ ಹೋಗುತ್ತಾ ಏನು ಕತೆ ಅಂತ ನೋಡೋಣ. ವಿಕ್ಸಲ್ಲಿ ಪ್ಯಾಟರ್ನ್ ಹಿಡಿಯೋದು ಕಷ್ಟ, ಯಾಕಂದರೆ ಇದು ರಿವರ್ಸ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ವಿಕ್ಸು ಕೆಳಗಡೆ ಬೀಳ್ತಿದೆ ಅಂತ ಅಷ್ಟಕ್ಕೂ ಎಷ್ಟು ಕೆಳಗಡೆ ಬೀಳುತ್ತೋ ಅಷ್ಟು ಭಯ ಕಮ್ಮಿ ಆಗ್ತಾ ಇದೆ ಮಾರ್ಕೆಟಲ್ಲಿ. ಅಂದರೆ ಒಂದು ಒನ್ ವರ್ಡ್ ಯಾವ ಕಡೆ ಹೋಗ್ತಿದೆ ಆ ಕಡೆ ಹೋಗೋಕ್ಕೆ ಯಾವುದೇ ಆತಂಕ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಹೋಗುತ್ತೆ. ಬಟ್ ವಿಕ್ಸ್ ಜಾಸ್ತಿ ಆಯಿತು ಅಂತಂದರೆ ಒಂದು ಭಯದ ವಾತಾವರಣ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗೆಟಿವಿಟಿಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ ಮಾರ್ಕೆಟ್ನಲ್ಲಿ. ಸೊ ವಿಕ್ಸನ್ನು ಟ್ರ್ಯಾಕ್ ಮಾಡ್ತಾ ಇರಬೇಕು. ಅದನ್ನು ಬಿಟ್ಟು ಸ್ಪೆಸಿಫಿಕ್ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಇದೆ ನ್ಯೂಸ್ಗಳು, ಬೇಕಾದಷ್ಟು ಮಾತಾಡೋಕ್ಕೆ. ಆದರೆ ಸ್ಟಾಕ್ ಸ್ಪೆಸಿಫಿಕ್ ಜಾಸ್ತಿ ನಾವು ಮಾತಾಡೋದಿಲ್ಲಲ್ವ, ಆದರೂ ಕವರ್ ಮಾಡೋಣ ಅಂತ ಅನ್ನೋದಾದರೆ, ನಾನು ಆಗಲೇ ಹೇಳ್ದಂಗೆ ಇವತ್ತು ಫಾರ್ಮಾ ಮತ್ತು IT ಸೆಕ್ಟ್ರು ಪಾಸಿಟಿವ್ ಆಗಿತ್ತು. ಸೊ US ಫೆಡ್ ರೇಟ್ ಕಟ್ ಆಗಿರೋದು IT ಸ್ಟಾಕ್ಗಳಲ್ಲಿ ಒಂದು ಪಾಸಿಟಿವಿಟಿನ ತಂದಿದೆ. ಇವತ್ತು ಓವರಾಲ್ IT ಇಂಡೆಕ್ಸು 0.8% ಅಪ್ ಮೂವ್ಮೆಂಟ್ ಬಂದಿತ್ತು. IT ಇಂಡೆಕ್ಸ್ ಇಲ್ಲಿ ಇಟ್ಕೊಂಡಿದ್ದೇನೆ ಗೊತ್ತಿಲ್ಲ, 0.8% ಅಪ್ ಮೂವ್ಮೆಂಟ್ ಬಂದಿತ್ತು. ಜೊತೆಗೆ ಮೈಂಟ್ರಿ 2% ಅಪ್ ಮೂವ್ಮೆಂಟ್ ಆಗಿತ್ತು ಅಂತ ಅನ್ಸುತ್ತೆ. ವಿಪ್ರೋ, ಇನ್ಫೋಸಿಸು, ಮೈಂಟ್ರಿ ಎಲ್ಲದೂ ಕೂಡ 2% ಮೇಲ್ಗಡೆ ಹೋಗಿದೆ. ಫೆಡ್ ರೇಟ್ನ ಇದು ಮಾಡಿರೋದ್ರಿಂದ ಇವಾಗ ಏನಾಗುತ್ತೆ, US ಕಂಪ್ನಿಗಳಿಗೆ ಜಾಸ್ತಿ ಸಾಲ ಸಿಗುತ್ತೆ. ಆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂತ ಆಗುತ್ತೆ IT-ನಲ್ಲಿ. ಅಂದರೆ IT ಕಂಪ್ನಿಗಳಲ್ಲಿ ಸರ್ವಿಸ್ ಮಾಡ್ತಿರೋಂಥ ಕಂಪ್ನಿಗಳಿಗೇನು, ಸೊ ಆರಾಮಾಗಿ ಅವರು ದುಡ್ಡು ಖರ್ಚು ಮಾಡಬೇಕು. US ಅಲ್ಲಿರೋ ಯಾರಿಗೆ ಸರ್ವಿಸ್ ಕೊಡ್ತಾ ಇರ್ತಾರೋ ಅವ್ರು ಬಂದು ದುಡ್ಡು ಖರ್ಚು ಮಾಡಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ಹೊಸ ಆರ್ಡರ್ಗಳ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ, ಹೊಸ ಕೆಲಸಗಳನ್ನು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಬಟ್ ಅವ್ರು ಸ್ಪೆಂಡ್ ಮಾಡೋಕ್ಕೆ ನೋಡ್ತಾ ಇಲ್ಲ, ತುಂಬ ಟೈಟ್ ಮಾಡ್ಕೊತಾ ಇದ್ದಾರೆ. ಇರೋದನ್ನು ಕಂಪ್ಲೀಟ್ ಮಾಡ್ಕೊಡಿ ಸಾಕು, ಯಾವುದಕ್ಕೂ ಅಷ್ಟು ಜಾಸ್ತಿ ಒಂದು ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತಂದರೆ ಆಫ್ಕೋರ್ಸ್ ಕಂಪ್ನಿಗಳಿಗೆ ಬರುವಂಥ ರೆವೆನ್ಯೂ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದರೆ ಅದು IT ಸೆಕ್ಟರ್ಗೆ ಒಂದು ನೇರ ಪರಿಣಾಮವನ್ನು ಬೀಳ್ತಾ ಇರುತ್ತೆ. ಜೊತೆಗೆ ವಾರಿ ಎನರ್ಜೀಸಲ್ಲಿ 14.66% ಸ್ಟೇಕನ್ನು ಇಂಡೋ ಸೋಲಾರ್ ಅವರು ತೊಗೊತಾ ಇದ್ದಾರೆ ಅಂತ ಬಂದಿತ್ತು. ಸೊ ಅದೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ವಾರಿ ಅನ್ನೋದು ಪ್ರಮೋಟರ್ ಅವರು, ಇಂಡೋ ಸೋಲಾರ್ ಲಿಮಿಟೆಡ್ ಅನ್ನೋರು ಪ್ರಮೋಟರು, ಅವ್ರು ಏನು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಅಂದರೆ 61 ಲಕ್ಷ ಶೇರು, ಅಂದರೆ ಸರಿಸುಮಾರು 14.66% ಆಫ್ ದ ಕಂಪ್ನಿನ OFS ಮೂಲಕ ಆಚೆ ಹೋಗೋಕ್ಕೆ ನೋಡ್ತಾ ಇದ್ದಾರೆ. ಪ್ರಮೋಟರ್ಗಳು ಯಾಕೆ ಆಚೆ ಹೋಗ್ತಾ ಇದ್ದಾರೆ, ಅದೊಂದು ಕೀ ಪಾರ್ಟ್ ಆಗುತ್ತೆ. ನಿಮ್ಗೆ ಹೇಳಿದ್ದೀನಿ, ಬ್ಲಾಕ್ ಡೀಲು ಆ ಥರ ಎಲ್ಲ ಆದಾಗ ತುಂಬ ನೋಡ್ಕೋಬೇಕು ಅಂತ. ಆಫರ್ ಫಾರ್ ಸೇಲಿಗೆ ಪ್ರೈಸು ಐ ಥಿಂಕ್ ₹500 ಸೆಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಸೆಪ್ಟೆಂಬರ್ 15 5% ಅಪ್ಪರ್ ಪ್ರೈಸ್ ಬ್ಯಾಂಡಲ್ಲಿ ಅದು ಟ್ರೇಡ್ ಆಗ್ತಾ ಇತ್ತು. ಇಂಡೋ ಸೋಲಾರ್ ಶೇರಲ್ಲಿ ಇವಾಗ ರಿಸ್ಟ್ರಿಕ್ಷನ್ ಇದೆ, ಟ್ರೇಡ್ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಸೊ ಪ್ರಮೋಟರ್ ಕಂಪ್ನಿ ಆಗಿರುತ್ತೆ ಅವರು. ಅದೇ ರೀತಿಗೆ ಕೊಚ್ಚಿನ್ ಶಿಪ್ ಯಾರ್ಡ್ಗೆ ಒಂದು ಹೊಸ ಆರ್ಡರ್ ಸಿಕ್ಕಿದೆ ಅಂತ 2.5% ಮೇಲ್ಗಡೆ ಹೋಗಿತ್ತು. ಜೊತೆಗೆ ಪೂನಾವಾಲಾ ಫಿನ್ ಕಾರ್ಪ್, ಒನ್ ಆಫ್ ದ FMC ಇದು ಯಾವುದು NBFC ಕಂಪ್ನಿಗಳು, ಅದು 52 ವೀಕ್ ಹೈನ ರೀಚ್ ಆಗಿದೆ. ಅದು ಕೂಡ ನಮಗೆ ಗೊತ್ತಿರಲಿ. ಅದೇ ರೀತಿಯಾಗಿ GST ಬಗ್ಗೆ ಏನು ಹೇಳ್ತಾ ಇದ್ದಾರೆ, FMCG ಕಂಪ್ನಿಗಳಿಗೆ ಒಂದು ದೊಡ್ಡ ತಲೆನೋವಾಗಿತ್ತು. ಇವಾಗ 22ನೇ ತಾರೀಕಿಂದ GST ಚೇಂಜ್ ಆಗ್ತಾ ಇದೆ ಅಲ್ವಾ. ಅದಕ್ಕಿಂತ ಮುಂಚೆ ಡೆವಲಪ್ ಮಾಡಿರುವಂಥ, ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು ಟೂತ್ಪೇಸ್ಟ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಬೇರೆ ಬೇರೆದು FMCG ಪ್ರಾಡಕ್ಟ್ ಯಾವುದು ಇವಾಗ 12%ಇಂದ 5%ಗೆ ಬರ್ತಾ ಇದೆಯಲ್ಲ. ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ದಂಗೆ 99% ಪ್ರಾಡಕ್ಟ್ಗಳು ಯಾವ್ಯಾವುದು 12% ಟ್ಯಾಕ್ಸ್ ಲ್ಯಾಬಲ್ ಇತ್ತು ಅದೆಲ್ಲ 5%ಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ವೆಂಟ್ರಿಗೆ ಹೋಗಿ ಮಾಲ್ಗಳಲ್ಲಿ, ಸ್ಟೋರ್ಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ, ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಕೂತಿರುತ್ತೆ. ಇವಾಗ ಅದನ್ನ ಇವಾಗ 22ನೇ ತಾರೀಕಿಂದ ಮ್ಯಾಂಡೇಟರಿಯಾಗಿ ಸ್ಟಿಕ್ಕರ್ನ ಹಾಕಲೇಬೇಕು, ಹೊಸ ರೇಟು ಅಂತ ಕ್ಲೀನಾಗಿ ನಮೂದಿಸಲೇಬೇಕು ಅಂತ ಗೌರ್ಮೆಂಟು ಸೆಪ್ಟೆಂಬರ್ 9ನೇ ತಾರೀಕು ನಿರ್ದೇಶನ ಕೊಟ್ಟಿತ್ತು. ಇದರಿಂದ FMCG ಕಂಪ್ನಿಗಳಿಗೆ ದೊಡ್ಡ ತಲೆನೋವಾಗಿತ್ತು, ಎಸ್ಪೆಷಲಿ ಸಣ್ಣ ಕಂಪ್ನಿಗಳಿಗೆ. ಯಾಕೆಂದರೆ ಅದಕ್ಕೆ ಮತ್ತೆ ಮ್ಯಾನ್ ಪವರ್ ಬೇಕಾಗುತ್ತೆ, ಮ್ಯಾನ್ಯುಯಲಿ ಹೋಗಿ ಅದನ್ನ ಅಪ್ಡೇಟ್ ಮಾಡಬೇಕಾಗತ್ತೆ. ಪ್ರತಿ ಸ್ಟಾಕ್ಗಳು ಎಲ್ಲೆಲ್ಲಿದೆಯೋ ಇನ್ವೆಂಟ್ರಿ ಅವರಿಗೆಲ್ಲ ಅವರು ಸುಮ್ಮನೆ ಯಾರು ಮಾಡ್ತಾರಲ್ವ, ಅದಕ್ಕೆ ಖರ್ಚಾಗುತ್ತೆ ಅಂತ. ಈಗ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಅಂತಂದರೆ, ಈ ರೀತಿ ಮ್ಯಾಂಡೇಟ್ರಿ ಇಲ್ಲ. ಡಿಸೆಂಬರ್ 31 ತನಕ ನಿಮ್ದು ಹಳೆ ಸ್ಟಾಕ್ಗಳು ಏನೇನಿದೆಯೋ, ಅಥವಾ ಡಿಸೆಂಬರ್ 31ಕ್ಕಿಂತ ಮುಂಚೆನೇ ನಿಮ್ಮದು ಸ್ಟಾಕ್ ಕ್ಲಿಯರ್ ಆದರೆ ವೆಲ್ ಆ್ಯಂಡ್ ಗುಡ್. ಸೊ ಕ್ಲಿಯರ್ ಆಗಿಲ್ಲ ಅಂದರೆ ಡಿಸೆಂಬರ್ 31 ತನಕ ನಿಮಗೆ ಟೈಮ್ ಇದೆ. ಯಾವುದೇ ರೀತಿಯಂಥ ಸ್ಟಿಕ್ಕರ್ ಅಪ್ಡೇಟ್ ಮಾಡೋದಾಗಲಿ ಮತ್ತೊಂದಾಗಲಿ ಬೇಕಾಗಿಲ್ಲ. ಸೊ ಎಷ್ಟೆಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚಾಗಲಿ ಹಳೇದಿರುವಂಥದ್ದು. ಡಿಸೆಂಬರ್ 31 ಆದಮೇಲೂ ಕೂಡ ಈಗ 22ನೇ ತಾರೀಕು GST ರೂಲ್ಸ್ ಎಲ್ಲ ಬಂದಕ್ಕಿಂತ ಮುಂಚೆನೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥದ್ದು ಪ್ರಾಡಕ್ಟ್ಸ್ಗಳಿದ್ದರೆ ಆಗ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ಟಿಕ್ಕರಿಂದ ಅಂತ ಹೇಳಿದ್ದಾರೆ. ಇದರಿಂದ ದೊಡ್ಡ
ನಿರಾಳ ಸಿಕ್ಕಿದೆ. ಯಾಕಂದರೆ ಇನ್ನೂ ಒಂದು 3 ತಿಂಗಳು ಟೈಮ್ ಇರೋದ್ರಿಂದ ಏನೇನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಕಳಿಸಿದ್ರು ಅದೆಲ್ಲ ಹೋಪ್ಫುಲಿ ಮೋಸ್ಟ್ ಆಫ್ ದ ಕಂಪ್ನೀಸ್ಗಳದ್ದು ಅದು ಸೇಲ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ನೀವು ಡಿಸ್ಕೌಂಟ್ ಇಲ್ವಾ ಹಂಗಾದ್ರೆ ನಮಗೆ ಈಗ ಮುಂಚೆನೇ ಬಂದರೆ ಪ್ರಾಡಕ್ಟ್ ತಗೊಂಡ್ರೆ ಅಂದರೆ ಆ ರೀತಿ ಇಲ್ಲ. ಸೊ ಗೌರ್ಮೆಂಟ್ ಏನು ಹೇಳಿದೆ, ಆನ್ಲೈನ್ ಪ್ರಿಂಟ್ ಮಾಡ್ತಾರಲ್ಲ, ಬಿಲ್ ಕೊಡ್ತಾರಲ್ಲ, ಅದರಲ್ಲೇ ಕಮ್ಮಿ ಮಾಡಿ ಕೊಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಪ್ರಾಡಕ್ಟ್ ಮೇಲೆ ಏನು MRP ತೋರಿಸಿರುತ್ತೋ ಅಷ್ಟೇ ದುಡ್ಡು ನಾವು ಕೊಡಬೇಕಾಗಿಲ್ಲ. ಅದ್ರ ಬಗ್ಗೆ ಗೊತ್ತಿರಲಿ. ಸೊ ಪ್ರಾಡಕ್ಟ್ಸ್ ಯಾವುದೇ ನೀವು ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಹೊಸ GST ಏನಿರುತ್ತೋ ಅಷ್ಟೇ ಬೆಲೆ ಕೊಡಬೇಕಾಗುತ್ತೆ. ಸೊ ಸ್ಟಿಕ್ಕರ್ ಮೂಲಕ ಅಪ್ಡೇಟ್ ಆಗಿರೋದಿಲ್ಲ, ಅದ್ರ ಬಿಲ್ಲಲ್ಲಿ ನಿಮಗೆ ಕಮ್ಮಿ ಮಾಡಿ ಕೊಡಬೇಕು. ಅದನ್ನ ನೀವು ಕೇಳಬೇಕು, ಕೊಡಲಿಲ್ಲ ಅಂದರೆ ಸೊ ಮೋಸ ಹೋಗೋದು ಬೇಕಾಗಿಲ್ಲ ಅಲ್ಲಿ. ಅದೇ ರೀತಿಯಾಗಿ ಗೋಲ್ಡು ಇವತ್ತು ಒಂದು ಕರೆಕ್ಷನ್ ಆಗಿದೆ ಗೋಲ್ಡಲ್ಲಿ, ನಿನ್ನೆ ಕೂಡ ಕರೆಕ್ಷನ್ ಆಗಿತ್ತು. ಸೊ ಮಚ್ ನೀಡೆಡ್ ಕರೆಕ್ಷನ್ ಅಂತ ಹೇಳ್ತೀನಿ. ಈ ಥರ ಒಂದೇ ಸಲ ರಾಕೆಟ್ ಥರ ಮೇಲ್ಗಡೆ ಹೋಗ್ಬಿಟ್ರೆ ಭಯನೇ ಆಗೋಗ್ಬಿಡುತ್ತೆ, ಯಾಕೆ ಇಷ್ಟೊಂದು ಮೇಲೆ ಹೋಗ್ತಾ ಇದೆ ಗೋಲ್ಡು, ಏನು ಕಾದಿದೆಯಪ್ಪ ಅಂತ. ಸೊ ಗೋಲ್ಡಲ್ಲಿ ಒಂದು ಮಚ್ ನೀಡೆಡ್ ಕರೆಕ್ಷನ್ ಎಷ್ಟು ಕೆಳಗಾಗುತ್ತೋ ಅಷ್ಟು ಬರಲಿ. 1,02,000 ತನಕ ಬಂದ್ರೂ ವೆಲ್ ಆ್ಯಂಡ್ ಗುಡ್, ವೆರಿ ಹೆಲ್ದಿ ಕರೆಕ್ಷನ್ ಆಗ್ತಾ ಹೋಗುತ್ತೆ. ಹೆಲ್ದಿ ಪ್ರಾಫಿಟ್ ಬುಕ್ಕಿಂಗು ಅಷ್ಟು ಆಗುವಂಥ ಚಾನ್ಸಸ್ ಕಮ್ಮಿ. 1,06,000 ಬರುತ್ತೆ ಏನು ಅಂತ ನೋಡೋಣ. ಯಾಕಂದರೆ ಹಿಂದೆ ಹೋಗಿರುವಂಥ ಜಾಗ ಇವಾಗ ನಾವು ಏನೇ ಮಾತಾಡೋದಾದ್ರೂ ಇಲ್ಲಿ ಏನು ಲೆವೆಲ್ ಇದೆಯೋ ಅದನ್ನ ಇಟ್ಕೊಂಡೇ ಮಾತಾಡಬೇಕು. ಸೊ ಬೇರೆ ಏನೋ ಇದಿಷ್ಟು ರ್ಯಾಲಿನೇ ಇತಿಹಾಸದಲ್ಲೇ ಆಗಿರಲಿಲ್ಲ 1 ಲಕ್ಷದ ಮೇಲೆ ಗೋಲ್ಡ್ ಅಲ್ವಾ. ಸೊ ಈಗ ಏನು ನಡೀತಾ ಇದೆ ಅದೆಲ್ಲ ಪೂರ ಏನು ಬೇಕಾದ್ರೂ ಆಗ್ತಾ ಹೋಗ್ಬೋದು. ಇಲ್ಲಿ ನೋಡೋಣಂತೆ ಖಂಡಿತವಾಗ್ಲೂ 100 ಡೇ ಮೂವಿಂಗ್ ಆವರೇಜ್ಗಿಂತ ತುಂಬ ಮೇಲ್ಗಡೆ ಇದೆ. ಸೊ ವಾಪಸ್ ಬ್ಯಾಕ್ ರೈಸ್ ಆಗ್ತಾ ಹೋಗಬೇಕು. ಸೊ ಗೋಲ್ಡಲ್ಲಿ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಮಾಡೋರು ದಯವಿಟ್ಟು 100 ಡೇ ಮೂವಿಂಗ್ ಆವರೇಜ್ಗೆ ಹತ್ತತ್ರ ಬಂದಾಗ ಪ್ಲಾನ್ ಮಾಡ್ತಾ ಹೋಗಿ. ಮುಂಚೆನೇ ತೊಗೊಂಡ್ರೆ ಒಂದು 5% ಕರೆಕ್ಷನ್ ಆದರೂ ಕೂಡ ನಮ್ಮ ಪೋರ್ಟ್ಫೋಲಿಯೋನಲ್ಲೂ ಕೂಡ 5% ಕರೆಕ್ಷನ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸಿಲ್ವರು ಕೂಡ 1,26,000 ಆಲ್ಮೋಸ್ಟ್ ಆಲ್ ಟೈಮ್ ಹೈಯಲ್ಲೇ ಇದೆ ಕೂಡ ಇದನ್ನು ಕೂಡ. ಸೊ ಕೆಳಗಡೆ ಬಂದರೆ ನೋಡೋಣ 1,15,000 ಈ ಥರ ಏನಾದ್ರು ಬಂತು ಅಂದರೆ ವ್ಯಾಲ್ಯೂಮ್ ಇನ್ವೆಸ್ಟ್ಮೆಂಟ್ಗೆ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಅದೇ ರೀತಿಯಾಗಿ ಕಾಪರ್ ಏನು ಮಾಡ್ತಾ ಇದೆ, ಕಾಪರು 902 ಒಂದು ಕರೆಕ್ಷನ್ ಆಗಿದೆ, ದೊಡ್ಡ ಕರೆಕ್ಷನ್ ಆಗಿದೆ ಕಾಪರಲ್ಲಿ, ಅದು ಅಲ್ಲೇ ನಿಂತ್ಕೊಂಡಿದೆ. ನ್ಯಾಚುರಲ್ ಗ್ಯಾಸು ಕೂಡ 280 ಲೆವೆಲಿಂದ ಮೇಲ್ಗಡೆ ಹೋಗೋಕ್ಕಾಗ್ತಾ ಇಲ್ಲ. ಕ್ರೂಡಲ್ಲಿ ಇಂಟ್ರೆಸ್ಟಿಂಗ್ಲಿ ಇವಾಗ ರಷ್ಯಾದಿಂದ ಕ್ರೂಡ್ ತರಿಸ್ಕೊಳೋರು ಕಮ್ಮಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಪ್ಲೈ ಕಮ್ಮಿ ಆಗ್ತಾ ಇದೆ, ಡಿಮ್ಯಾಂಡ್ ಅಷ್ಟೇ ಇದೆ ಅಂದರೆ ಏನಾಗುತ್ತೆ, ಕ್ರೂಡು ಶೂಟಪ್ ಆಗುತ್ತೆ. ಸೊ ಇದನ್ನ ಅವತ್ತಿಂದ ಕೂಡ ಮಾತಾಡ್ತಾ ಬಂದಿದ್ದೀವಿ. ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಬಿ ಪಾಸಿಟಿವ್ ಆನ್ ಕ್ರೂಡ್. 6,000 ಮತ್ತೆ ಟೆಸ್ಟ್ ಆಗುತ್ತಾ ಅಕ್ಟೋಬರ್ ಅಷ್ಟೊತ್ತಿಗೆ ನೋಡೋಣಂತೆ. ಐ ಆಮ್ ಸ್ಟಿಲ್ ಪಾಸಿಟಿವ್ ಆನ್ ಕ್ರೂಡ್ ಸೈಡಲ್ಲಿ. ನೋಡೋಣ ಕ್ರೂಡ್ ಏನು ಮಾಡುತ್ತೆ, ಏನು ಕತೆ ಅಂತ ನೋಡೋಣ. ವೀಕ್ಲಿ ಕ್ಯಾಂಡಲ್ಲಿ ಅಲ್ಲಿ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋಥರದ್ದು ಕಾಣಿಸ್ತಾ ಇದೆ. ಇದಿಷ್ಟು ಕಂಡಿದ್ದಂಥ ನ್ಯೂಸ್ಗಳು. ITRನ ಎಕ್ಸ್ಟೆನ್ಷನ್ ಮಾಡಲಿಲ್ಲ ಅಂತ ಕಾಣಿಸುತ್ತೆ. ಹೊಸದಾಗಿ ಯಾರಾದರೂ ಫೈಲ್ ಮಾಡಿಲ್ಲ, ಏನಾದ್ರು ಮಾಡೋಕ್ಕಾಗಿಲ್ಲ ಅಂತಂದರೆ ಐ ಥಿಂಕ್ ನಿಮಗೆ ಡಿಸೆಂಬರ್ 31 ತನಕ ಲೇಟಾಗಿ ಫೈಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಒಂದಿಷ್ಟು ಪೆನಾಲ್ಟಿನ ಕಟ್ಟಿ 5,000 ಏನೋ ಕಟ್ಟೋದಿರುತ್ತೆ. ಸೊ ಅದನ್ನು ನೋಡಿ ದಯವಿಟ್ಟು ಯಾರಾದರೂ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಆ ರೀತಿ ಮಾಡ್ತಾ ಹೋಗ್ಬೋದು. IPOಗಳು ಅಂತ ನೋಡ್ತಾ ಬರೋದಾದರೆ ಆನ್ಲೈನ್ ಹೈಯರ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಇವಾಗ ಸುಮಾರೆಲ್ಲ ಇತ್ತಲ್ಲ, ಬೈಜಿಸು ಈ ಥರದ್ದೆಲ್ಲ. ಅದೇ ರೀತಿ ಇವಾಗ ಒಂದು ಜಾರೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್ ಅಂತ ಆ ಒಂದು ಕಂಪನಿ ಎಡ್ಟೆಕ್ ಸೆಕ್ಟರ್ ಅಂತ ಬರ್ತಾ ಹೋಗ್ತಿದ್ದು 450 ಕೋಟಿ ಒಂದು IPOನ ತರಕ್ಕೆ ನೋಡ್ತಾ ಇದ್ದಾರೆ. 23ನೇ ತಾರೀಕಿಂದ ಅದು ಆಫರ್ ಓಪನ್ ಆಗುತ್ತೆ, 25ನೇ ತಾರೀಕು ಮುಗಿಯುತ್ತೆ. 846ರಿಂದ 890 ರೇಂಜನ್ನು ಇಟ್ಟಿದ್ದಾರೆ ಅಂತ ಸುದ್ದಿ ಅಲ್ವಾ. ಸೊ ಆ ಪ್ರೈಸ್ ರೇಂಜಲ್ಲಿ ಬರ್ತಾ ಇದೆ ಅಂತ. ಸೊ ನೋಡ್ತಾ ಹೋಗ್ಬೋದು. ಇದಿಷ್ಟು ನನಗೆ ಕಾಣಿಸಿದಂಥ ಸುದ್ದಿಗಳು. ಫೆಡ್ ರೇಟ್ ಕಮ್ಮಿ ಆಗಿದೆ, ಏನೇನು ಇವೆಂಟ್ಸ್ ಇತ್ತು ಅದೆಲ್ಲ ಮುಗಿದೋಗಿದೆ. ಸೊ FIDA ಡೇಟಾ ನೋಡ್ಕೊಂಬರ್ಬೋದು ಮಾಡಿ ಇವತ್ತು ಏನು ಮಾಡಿದ್ದಾರೆ ಅಂತ, ಅದನ್ನು ನೋಡಲಿಲ್ಲ ಅಲ್ವಾ. ಸೊ FIDA ಡೇಟಾ ನೋಡ್ತಾ ಬರೋದಾದರೆ ಇವತ್ತು ಸೆನ್ಸೆಕ್ಸ್ ಎಲ್ಲ ಎಕ್ಸ್ಪೈರಿ ಇತ್ತು, ಬಟ್ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ ನಾನು ಇವತ್ತು ಎಕ್ಸ್ಪೈರಿನ ಟ್ರ್ಯಾಕೇ ಮಾಡಿಲ್ಲ, ಹಾಗಾಗಿ ಎಕ್ಸ್ಪೈರಿನ ಮಾತಾಡ್ತಾ ಇಲ್ಲ. ಸೊ ಕ್ಯಾಶ್ ಮಾರ್ಕೆಟ್ ಅಂತ ನೋಡೋದಾದರೆ ಇವತ್ತು ಇನ್ನೂ ಅಪ್ಡೇಟ್ ಆಗಿಲ್ಲ. 17ನೇ ತಾರೀಕಿಂದ ಬಂದಿದೆ. 18ನೇ ತಾರೀಕಿಂದ ಇನ್ನೇನು ಸ್ವಲ್ಪ ಹೊತ್ತಿಗೆ ಬರುತ್ತೆ, ಬಂದಮೇಲೆ ನೀವೇ ತಿಳಿಸಿ. ಇದಿಷ್ಟು ಇವತ್ತಿನ ಚಾಸ್ಟಾಕ್ ಆಗಿತ್ತು. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿಸಿಲ್ಲ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, 22ನೇ ತಾರೀಕು ಒಳಗಡೆ ಮಾಡಿಸಿದ್ರೆ ಬಜಾಜ್ ಅವರಿಂದ ನಿಮಗೆ ಡಬಲ್ ಬೊನಾನ್ಸಾ ನಡೀತಾ ಇದೆ. ಒಂದು ಪ್ರೀಮಿಯಮಲ್ಲೂ ಕೂಡ ಜಾಸ್ತಿ ಮಾಡೋದಿಲ್ಲ, ಜೊತೆಗೆ ಕಂಪ್ಲೀಟಾಗಿ GSTದು ಏನು ಎಕ್ಸೆಂಪ್ಷನ್ ಇದೆ 0% GST ಅದು ಕೂಡ ಸಿಗ್ತಾ ಹೋಗುತ್ತೆ. 22ನೇ ತಾರೀಕು ಆದಮೇಲೆ GST 0% ಇರುತ್ತೆ, ಆದರೆ ಪ್ರೀಮಿಯಮ್ಗಳ ಬೆಲೆನ ಎಲ್ಲ ಕಂಪ್ನಿಗಳು ಜಾಸ್ತಿ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಜೊತೆಗೆ ಯಾರಾದರೂ ಈ ವರ್ಷ ಎಮರ್ಜೆನ್ಸಿ ಫಂಡನ್ನು ಇನ್ನೂ ಬಿಲ್ಡ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಎಮರ್ಜೆನ್ಸಿ ಫಂಡ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಮಿಷನ್ 2025. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.